Of course, I may belong to one community, they may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. Community angle. I have my own my community is Congress community. Congress is my community. They, of course, I may belong to one community, they may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. Community angle. I have my own my community. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಈ ಒಕ್ಕಲಿಗರು ಹಿಂದುಳಿದ ವರ್ಗದ ಜನರು ಅಂತ ಹೇಳಿಕೆಯನ್ನು ಕೊಡ್ತಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನನ್ನ ಸಮುದಾಯ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಸಮುದಾಯದ ವಿಚಾರಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಆಂತರಿಕವಾಗಿ ಆಯಾ ಕಾರ್ಡನ್ನು ಪ್ಲೇ ಮಾಡೇ ಮಾಡ್ತಾರೆ. ಅದರಲ್ಲೂ ಕೂಡ ಈಗ ಪ್ರಸ್ತುತವಾಗಿ ರಾಜ್ಯ ಸರ್ಕಾರದಲ್ಲಿ ಜೋರಾಗಿ ನಡೀತಾ ಇರುವಂಥದ್ದು ಏನಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯ ವರ್ಸಸ್ ಅಹಿಂದ ಸಮುದಾಯ ಅನ್ನುವಂಥ ಜಟಾಪಟಿ ಜೋರಾಗಿಯೇ ನಡೀತಾ ಇದೆ. ಒಂದು ಕಡೆಗೆ ಅಹಿಂದ ನಾಯಕರು ಎಲ್ಲರೂ ಕೂಡ ಸಚಿವರು ಶಾಸಕರು ಎಲ್ಲ ಕೂಡ ಸಭೆ ಸೇರಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಕುರುಬ ಸಮುದಾಯದವರು ಕೂಡ ಸಭೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಒಕ್ಕಲಿಗ ಸಮುದಾಯದವರು ಕೂಡ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನ ಸ್ವತಃ ಶ್ರೀಗಳು ಕೂಡ ಹೇಳ್ತಾರೆ, ಮತ್ತೆ ಸಮುದಾಯದ ಮುಖಂಡರು ಕೂಡ ಸಭೆಯನ್ನ ಮಾಡ್ತಾರೆ. ಈ ನಡುವೆ ಬಹಳ ಪ್ರಮುಖವಾಗಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಹಿಂದುಳಿದ ವರ್ಗದವರನ್ನ ಕೆಳಗಿಳಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ಗೆ ಹಿಂದುಳಿದ ವರ್ಗಗಳು ಅನ್ನುವಂಥ ಚರ್ಚೆಗಳು ಜೀವಂತ ಇರಿಸುವಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಹಿಂದುಳಿದ ವರ್ಗವೇ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹೋದ್ರೆ ಮಾತ್ರ ಒಂದಷ್ಟು ಶಾಸಕರ ವಿಶ್ವಾಸವೂ ಕೂಡ ಉಳಿದುಕೊಳ್ಳುವಂತಹ ಲೆಕ್ಕಾಚಾರ. ಅಂದ್ರೆ ಯಾವುದೇ ರೀತಿಯ ಗೊಂದಲಗಳು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಕಡೆಯಿಂದ ಆಗಬಾರದು ಅನ್ನೋಂಥ ಒಂದಷ್ಟು ಎಚ್ಚರಿಕೆ ಹೇಳಿಕೆಗಳು ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಒಂದು ಬದಲಾವಣೆ ಅಂತ ಚರ್ಚೆಗಳು ಏನು ಮೊದಲಿಗೆ ಚರ್ಚೆ ಶುರುವಾಗಲಿ ಅನ್ನುವಂಥ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಅದಾಗಿಯೂ ಕೂಡ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳಾಗಲಿ ಅಥವಾ ಗೊಂದಲಗಳನ್ನು ಮೂಡಿಸುವಂಥದ್ದಾಗಲಿ ಯಾವುದೂ ಕೂಡ ಆಗಬಾರ್ದು ಅನ್ನುವಂಥದ್ದು ಜಾಣ ನಡೆಯನ್ನೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇದ್ದಾರೆ. ಇದು ಮುಂದುವರೆದು ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ನಾನು ಪಕ್ಷದ ಲಾಯಲ್ ಮನುಷ್ಯ, ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನುವಂಥದ್ದನ್ನ ಆ ಒಂದು ಸಂದೇಶವನ್ನು ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡ್ತಾ ಇದ್ದಾರೆ. ಅದು ಸಮುದಾಯದ ವಿಚಾರಕ್ಕಾಗಿರ್ಬೋದು ಅಥವಾ ಆಂತರಿಕವಾಗಿ ತಮ್ಮದೇ ಆದಂಥ ಪ್ರಯತ್ನಗಳ ವಿಚಾರಕ್ಕಾಗಿರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಮತ್ತೆ ಆಗಾಗ ವೇದಿಕೆಗಳಲ್ಲೂ ಕೂಡ ತ್ಯಾಗದ ಮಾತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡ್ತಾ ಇರುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಆಯಾಮಗಳಲ್ಲಿ ಯಾವುದೂ ಕೂಡ ಅಡೆತಡೆಗಳಾಗಬಾರ್ದು, ತೊಂದರೆಗಳು ಆಗಬಾರ್ದು ಅನ್ನೋಂಥ ಒಂದಷ್ಟು ಜಾಣ ನಡೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನುಸರಿಸ್ತಾ ಇರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. Of course, I may belong to one community, they may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. Community angle. I have my own my community is Congress community. Congress is my community. They, of course, I may belong to one community, they may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. Community angle. I have my own my community. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಈ ಒಕ್ಕಲಿಗರು ಹಿಂದುಳಿದ ವರ್ಗದ ಜನರು ಅಂತ ಹೇಳಿಕೆಯನ್ನು ಕೊಡ್ತಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನನ್ನ ಸಮುದಾಯ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಸಮುದಾಯದ ವಿಚಾರಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಆಂತರಿಕವಾಗಿ ಆಯಾ ಕಾರ್ಡನ್ನು ಪ್ಲೇ ಮಾಡೇ ಮಾಡ್ತಾರೆ. ಅದರಲ್ಲೂ ಕೂಡ ಈಗ ಪ್ರಸ್ತುತವಾಗಿ ರಾಜ್ಯ ಸರ್ಕಾರದಲ್ಲಿ ಜೋರಾಗಿ ನಡೀತಾ ಇರುವಂಥದ್ದು ಏನಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯ ವರ್ಸಸ್ ಅಹಿಂದ ಸಮುದಾಯ ಅನ್ನುವಂಥ
ಜಟಾಪಟಿ ಜೋರಾಗಿಯೇ ನಡೀತಾ ಇದೆ. ಒಂದು ಕಡೆಗೆ ಅಹಿಂದ ನಾಯಕರು ಎಲ್ಲರೂ ಕೂಡ ಸಚಿವರು ಶಾಸಕರು ಎಲ್ಲ ಕೂಡ ಸಭೆ ಸೇರಿ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ಕುರುಬ ಸಮುದಾಯದವರು ಕೂಡ ಸಭೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಅತ್ತ ಒಕ್ಕಲಿಗ ಸಮುದಾಯದವರು ಕೂಡ ಇಲ್ಲ DCM DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನ ಸ್ವತಃ ಶ್ರೀಗಳು ಕೂಡ ಹೇಳ್ತಾರೆ. ಮತ್ತೆ ಸಮುದಾಯದ ಮುಖಂಡರು ಕೂಡ ಸಭೆಯನ್ನ ಮಾಡ್ತಾರೆ. ಈ ನಡುವೆ ಬಹಳ ಪ್ರಮುಖವಾಗಿ ಇಲ್ಲಿ DCM DK ಶಿವಕುಮಾರ್ ಅವರು ಒಂದಷ್ಟು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಹಿಂದುಳಿದ ವರ್ಗದವರನ್ನ ಕೆಳಗಿಳಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ಗೆ ಹಿಂದುಳಿದ ವರ್ಗಗಳು ಅನ್ನುವಂಥ ಚರ್ಚೆಗಳು ಜೀವಂತ ಇರಿಸುವಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಹಿಂದುಳಿದ ವರ್ಗವೇ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹೋದ್ರೆ ಮಾತ್ರ ಒಂದಷ್ಟು ಶಾಸಕರ ವಿಶ್ವಾಸವೂ ಕೂಡ ಉಳಿದುಕೊಳ್ಳುವಂತಹ ಲೆಕ್ಕಾಚಾರ. ಅಂದ್ರೆ ಯಾವುದೇ ರೀತಿಯ ಗೊಂದಲಗಳು ಕೂಡ DCM DK ಶಿವಕುಮಾರ್ ಅವ್ರ ಕಡೆಯಿಂದ ಆಗಬಾರದು ಅನ್ನೋಂಥ ಒಂದಷ್ಟು ಎಚ್ಚರಿಕೆ ಹೇಳಿಕೆಗಳು ಕೂಡ ಈಗ DCM DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಒಂದು ಬದಲಾವಣೆಯ ಅಂತ ಚರ್ಚೆಗಳು ಏನು ಮೊದಲಿಗೆ ಚರ್ಚೆ ಶುರುವಾಗಲಿ ಅನ್ನುವಂಥ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡಿದ್ರು. ಅದಾಗಿಯೂ ಕೂಡ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳಾಗಲಿ ಅಥವಾ ಗೊಂದಲಗಳನ್ನು ಮೂಡಿಸುವಂಥದ್ದಾಗಲಿ ಯಾವುದೂ ಕೂಡ ಆಗಬಾರ್ದು ಅನ್ನುವಂಥದ್ದು ಜಾಣ ನಡೆಯನ್ನೀಗ DCM DK ಶಿವಕುಮಾರ್ ಅವರು ಅನುಸರಿಸ್ತಾ ಇದ್ದಾರೆ. ಇದು ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ನಾನು ಪಕ್ಷದ ಲಾಯಲ್ ಮನುಷ್ಯ, ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನುವಂಥದ್ದನ್ನ ಆ ಒಂದು ಸಂದೇಶವನ್ನು ಪದೇ DCM DK ಶಿವಕುಮಾರ್ ಅವರು ರವಾನೆ ಮಾಡ್ತಾ ಇದ್ದಾರೆ. ಅದು ಸಮುದಾಯದ ವಿಚಾರಕ್ಕಾಗಿರ್ಬೋದು ಅಥವಾ ಆಂತರಿಕವಾಗಿ ತಮ್ಮದೇ ಆದಂಥ ಪ್ರಯತ್ನಗಳ ವಿಚಾರಕ್ಕಾಗಿರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಮತ್ತೆ ಆಗಾಗ ವೇದಿಕೆಗಳಲ್ಲೂ ಕೂಡ ತ್ಯಾಗದ ಮಾತು ಕೂಡ DCM DK ಶಿವಕುಮಾರ್ ಅವರು ಆಡ್ತಾ ಇರುತ್ತದೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಆಯಾಮಗಳಲ್ಲಿ ಯಾವುದೂ ಕೂಡ ಅಡೆತಡೆಗಳಾಗಬಾರ್ದು, ತೊಂದರೆಗಳು ಆಗಬಾರ್ದು ಅನ್ನೋಂಥ ಒಂದಷ್ಟು ಜಾಣ ನಡೆಗಳನ್ನ DCM DK ಶಿವಕುಮಾರ್ ಅವರೀಗ ಅನುಸರಿಸ್ತಾ ಇರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ಹೇಳಿಕೆಗಳು ಕೂಡ ಈಗ DCM DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಒಂದು ಬದಲಾವಣೆಯ ಅಂತ ಚರ್ಚೆಗಳು ಏನು ಮೊದಲಿಗೆ ಚರ್ಚೆ ಶುರುವಾಗಲಿ ಅನ್ನುವಂಥ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡಿದ್ರು. ಅದಾಗಿಯೂ ಕೂಡ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳಾಗಲಿ ಅಥವಾ ಗೊಂದಲಗಳನ್ನು ಮೂಡಿಸುವಂಥದ್ದಾಗಲಿ ಯಾವುದೂ ಕೂಡ ಆಗಬಾರ್ದು ಅನ್ನುವಂಥದ್ದು ಜಾಣ ನಡೆಯನ್ನೀಗ DCM DK ಶಿವಕುಮಾರ್ ಅವರು ಅನುಸರಿಸ್ತಾ ಇದ್ದಾರೆ. ಇದು ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ನಾನು ಪಕ್ಷದ ಲಾಯಲ್ ಮನುಷ್ಯ, ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನುವಂಥದ್ದನ್ನ ಆ ಒಂದು ಸಂದೇಶವನ್ನು ಪದೇ DCM DK ಶಿವಕುಮಾರ್ ಅವರು ರವಾನೆ ಮಾಡ್ತಾ ಇದ್ದಾರೆ. ಅದು ಸಮುದಾಯದ ವಿಚಾರಕ್ಕಾಗಿರ್ಬೋದು ಅಥವಾ ಆಂತರಿಕವಾಗಿ ತಮ್ಮದೇ ಆದಂಥ ಪ್ರಯತ್ನಗಳ ವಿಚಾರಕ್ಕಾಗಿರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಮತ್ತೆ ಆಗಾಗ ವೇದಿಕೆಗಳಲ್ಲೂ ಕೂಡ ತ್ಯಾಗದ ಮಾತು ಕೂಡ DCM DK ಶಿವಕುಮಾರ್ ಅವರು ಆಡ್ತಾ ಇರುತ್ತದೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಆಯಾಮಗಳಲ್ಲಿ ಯಾವುದೂ ಕೂಡ ಅಡೆತಡೆಗಳಾಗಬಾರ್ದು, ತೊಂದರೆಗಳು ಆಗಬಾರ್ದು ಅನ್ನೋಂಥ ಒಂದಷ್ಟು ಜಾಣ ನಡೆಗಳನ್ನ DCM DK ಶಿವಕುಮಾರ್ ಅವರೀಗ ಅನುಸರಿಸ್ತಾ ಇರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ.